ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಬು ಪೀಪಲ್ ಚಾನಲ್ಗೆ ಸ್ವಾಗತ, ಶುಭ ಸ್ವಾಗತ. ಈ ದಿನ ನಾನು ಮ್ಯಾರೇಜ್ 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 ಬಗ್ಗೆ ಮಾತಾಡೋಣ ಅಂತ. ಮದುವೆ 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 ಅಂತ ತಗೊಂಡಾಗ, ಮ್ಯಾರೇಜ್ ಅಂತ ತಗೊಂಡಾಗ ಜ್ಯೋತಿಷ್ಯದಲ್ಲಿ ವೀಕ್ಷಕರೇ ಏಳನೇ ಮನೇಲಿ ಒಂದು ಯಾರ ಕುತ್ಕೊಳ್ಳಿ ವೀಕ್ಷಕರೇ, ಅವ್ರ ಕೆಲಸನೇ ಮದುವೆ ಕೊಡ್ತಕ್ಕಂಥದ್ದು. ಯಾರಾದ್ರೂ ಕುತ್ಕೊಳ್ಳಿ, ಇರ್ರೆಸ್ಪೆಕ್ಟಿವ್ ಆಫ್ ಪ್ಲಾನೆಟ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ಬ್ಯಾಡ್ ಪ್ಲಾನೆಟ್ಸ್, ಗುಡ್ ಪ್ಲಾನೆಟ್ಸ್, ನ್ಯೂಟ್ರಲ್ ಪ್ಲಾನೆಟ್ಸ್, ಮೀಡಿಯಂ ಪ್ಲಾನೆಟ್ಸ್, ಯಾವುದೇ ಗ್ರಹ ಏಳನೇ ಮನೇಲಿ ಕೂತ್ರು ಕೂಡ ಅದ್ರ ಕೆಲಸನೇ ಮದುವೆ ಕೊಡ್ತಕ್ಕಂಥದ್ದು. ಪಾರ್ಟ್ನರ್ಶಿಪ್ ಕೊಡ್ತಕ್ಕಂಥದ್ದು ಏಳನೇ ಮನೆ. ಒಳ್ಳೆ ಪಾರ್ಟ್ನರ್ ಅಂತ ಕೊಡ್ತಕ್ಕಂಥದ್ದು ಏಳನೇ ಮನೆ. ಸೊ ಏಳನೇ ಮನೆ ಕಳತ್ರ ಸ್ಥಾನ ಅಂತ ಕರಿತೀವಿ. ಏಳನೇ ಮನೇಲಿ ಒಂದು ಗ್ರಹ ಕೂತ್ಕೊಂಡು ಅದು ಬೇರೆ ಗ್ರಹದ ಸಬ್ಲಾಡ್ ಆಗಿ, ನಕ್ಷತ್ರ ಲಾರ್ಡ್ ಆಗಿ ರಿಪೀಟ್ ಆಗಿ, ಅದರ ದಶಾಭುಕ್ತಿ ಅಂತರ್ಭುಕ್ತಿ ರನ್ ಆದಾಗ ಅಲ್ಲಿ ಮದುವೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಏಳನೇ ಮನೆ ಟಾಪ್ 1 ಕ್ಯಾಟಗರಿ ಮನೆ, ಮದುವೆ ಕೊಡ್ತಕ್ಕಂಥ ಮನೆ. ನೆಕ್ಸ್ಟ್ ಮದುವೆ ಕೊಡ್ತಕ್ಕಂಥ ಇನ್ನೊಂದು ಮನೆ ಎರಡನೇ ಮನೆ ಅಂದ್ರೆ ಫ್ಯಾಮಿಲಿ ಫಾರ್ಮೇಶನ್ ಅಂತ ಕರಿತೀವಿ. ಕುಟುಂಬನ ಫಾರ್ಮ್ ಮಾಡ್ತಕ್ಕಂಥ ಮನೆ ಎರಡನೇ ಮನೆ. ಸೊ ಎರಡನೇ ಮನೆ ಅದು ಕೂಡ ಮದುವೆ ಕೊಡುತ್ತೆ ವೀಕ್ಷಕರೇ. ಎರಡನೇ ಮನೆ ಇದ್ದಾಗ ಒಬ್ಬ ವ್ಯಕ್ತಿಗೆ ಆಸೆ ಬರ್ಬೋದು, ನಾನು ಫ್ಯಾಮಿಲಿ ಲೈಫ್ ಮಾಡ್ಬೇಕು ಅಂತಿದ್ದೀನಿ, ನಾನೊಂದು ಕುಟುಂಬ ನಡೆಸಬೇಕು ಅಂತಿದ್ದೀನಿ. ಎರಡನೇ ಮನೆ ಅದು ಕೂಡ ಮ್ಯಾರೇಜಿಗೆ ಪುಷ್ ಮಾಡ್ತಕ್ಕಂಥ ಮನೆ ಎರಡನೇ ಮನೆ. ಏಳನೇ ಮನೆ ಮದುವೆಗೆ ಕಾರಕ ಆಗಿರ್ತಕ್ಕಂಥ ಮನೆ. ಏಳನೇ ಮನೆ ಅಂದ್ರೆ ಕಳತ್ರ ಸ್ಥಾನ. 2 ಮತ್ತೆ 7 ಮದುವೆ ಕೊಡ್ತಕ್ಕಂಥ ಮನೆ. ಇನ್ನ 11th ಹೌಸು ಸಕಲ ಆಸೆಗಳನ್ನು ಪೂರೈಸ್ತಕ್ಕಂಥ ಮನೆ, ವಿಶ್ ಫುಲ್ಫಿಲ್ಮೆಂಟ್ ಮನೆ ಅಂತ ಕರಿತೀವಿ. 11ನೇ ಮನೆ ಅದು ಕೂಡ ಮದುವೆ ಕೊಡ್ತಕ್ಕಂಥ ಮನೆ. 2, 7, 11 ಅದು ಕೂಡ ಮದುವೆ ಕೊಡುತ್ತೆ. ಇನ್ನ 9ನೇ ಮನೆ ಹಿರಿಯರು ನೋಡ್ಬಿಟ್ಟು ಎಲ್ಲ ಒಪ್ಪಿಗೆ ಮಾಡ್ಬಿಟ್ಟು ಎಲ್ಡರ್ಸ್ ಸಪೋರ್ಟ್ ಇಂದ ಮದುವೆ ಆಗ್ತಕ್ಕಂಥದ್ದು 9ನೇ ಮನೆ. ಅಪ್ಪ ನಿನಗೆ ಹುಡುಗಿ ಓಕೆನಾ, ಹುಡುಗ ಓಕೆ ಏನಮ್ಮ, ನಿನಗೆಲ್ಲ ಓಕೆನಾ? ಡ್ಯಾಡಿ ಓಕೆ ಡ್ಯಾಡಿ, ಹಂಗಾರೆ ಜೈ, ಮದುವೆ ಆಯ್ತು. ಅದು 9ನೇ ಮನೆ ಸಿನಾರಿಯೋ. ಓಕೆ, ಅಸ್ ಅ ಫನ್ ಆಗಿ ಹೇಳಿದೆ 9ನೇ ಮನೆ. ಇನ್ನೊಂದು 9ನೇ ಮನೆ, ಡ್ಯಾಡಿ ನಾನು ಲೇಡಿನ ಇಷ್ಟಪಟ್ಟಿದ್ದೀನಿ ಡ್ಯಾಡಿ. ಹೂನಪ್ಪ, ನಿನಗೆ ಇಷ್ಟ ಏನಪ್ಪ, ಮಾತಾಡ್ತೀನಿ ತಗೊಳಪ್ಪ, ಮಾತಾಡ್ಬಿಟ್ಟು ನಾವು ಮುಂದುವರಿಸ್ತೀವಿ ತಗೊಳಪ್ಪ. 9ನೇ ಮನೆ ಅದು ಕೂಡ ಮದುವೆಗೆ ಸಪೋರ್ಟ್ ಮಾಡ್ತಕ್ಕಂಥ ಮನೆ ವೀಕ್ಷಕರೇ. ಸೊ ಫೈನಲ್ ಆಗಿ ಹೇಳಬೇಕು ಅಂದ್ರೆ ಎರಡನೇ ಮನೆ, ಏಳನೇ ಮನೆ, 9ನೇ ಮನೆ, 11ನೇ ಮನೆ, ಈ ಮನೆಗಳು ಏನಾದರೂ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಏನಾದರೂ ರನ್ ಆಗ್ತಾ ಇದ್ರೆ ಅಲ್ಲಿ ಮದುವೆ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಮ್ಯಾರೇಜ್ ಯೋಗನ ಅದು ಕ್ರಿಯೇಟ್ ಮಾಡುತ್ತೆ. ಓಕೆ, ಅದರಲ್ಲೂ ಟಾಪ್ 1 ಕ್ಯಾಟಗರಿ ಮನೆ ಅಂದ್ರೆ 7ನೇ ಮನೆ. ಸೆಕೆಂಡ್ ಲೆವೆಲ್ ನೋಡಿದಾಗ 2ನೇ ಮನೆ, ನೆಕ್ಸ್ಟ್ ಲೆವೆಲ್ ನೋಡಿದಾಗ 11ನೇ ಮನೆ, ಇನ್ನೊಂದು ಲೀಸ್ಟ್ ಲೆವೆಲ್ ನೋಡಿದಾಗ 9ನೇ ಮನೆ. ಈ ಮನೆಗಳಿದ್ರೆ ಅದು ಮದುವೆನ ಪ್ರಮೋಟ್ ಮಾಡುತ್ತೆ. 9ನೇ ಮನೆ ಅಂದ್ರೆ ಹಿರಿಕರು, ಅವರೆಲ್ಲ ಸೇರಿಸ್ಬಿಟ್ಟು, ಅಯ್ಯೋ ಸ್ವಾಮಿ ನಮಗ ವಯಸ್ಸಾದ್ರು ಸ್ವಾಮಿ, ಮದುವೆ ಆಗ್ತಿಲ್ಲ ಸ್ವಾಮಿ, ಇಷ್ಟು ವಯಸ್ಸಾದ್ರೂ ಮದುವೆ ಆಗ್ತಿಲ್ಲ, ನಾವೇ ಮುಂದ್ ನೋಡ್ಬಿಟ್ಟು ಮಾಡ್ತೀವಿ ಸ್ವಾಮಿ. 9ನೇ ಮನೆ, ಲೋ ಇಷ್ಟು ವಯಸ್ಸಾಗಿದೆ ಕಣ, ಮದುವೆ ಇವಾಗ ಆಗದೆ ಇನ್ಯಾವಾಗ ಆಗ್ತೀಯಾ, ನಾವು ನೋಡ್ತೀವಿ, ನೀನ್ ಮಾಡ್ಕೊಳ, ಸಿಕ್ಕಿದ್ ನೋಡ್ ಮಾಡ್ಕೊಳ ಅತ್ಲಾಗೆ. 9ನೇ ಮನೆ ಹಿರಿಕರೆಲ್ಲ ನೋಡ್ಬಿಟ್ಟು ಮಾಡ್ತಕ್ಕಂಥದ್ದು. ಇನ್ನ 11ನೇ ಮನೆ ಬಂತು ಅಂದ್ರೆ ಎಲ್ಲ ಏನೋ ನೋಡ್ತಾ ಇದೀವಿ, ಟಕ್ ಅಂತ ಸೆಟ್ ಆಯ್ತು 11ನೇ ಮನೆ. ಇನ್ನ 7ನೇ ಮನೆ ಅದು ಎವರ್ಗ್ರೀನ್, ಅದು ಮದುವೆ ಕೊಡುತ್ತದೆ. ಯಾವ ರೀತಿ ಇದ್ರೂ ಮದುವೆ ಕೊಡುತ್ತೆ ವೀಕ್ಷಕರೇ. ಒಳ್ಳೆ ಮ್ಯಾರೇಜ್ ಲೈಫ್ ಕೊಡ್ತಕ್ಕಂಥದ್ದು 7ನೇ ಮನೆ. 2ನೇ ಮನೆ ಅದೊಂದು ಫ್ಯಾಮಿಲಿ ಫಾರ್ಮೇಶನ್, ಕುಟುಂಬ ನಡೆಸಬೇಕು, ಒಂದು ಫ್ಯಾಮಿಲಿ ಫಾರ್ಮ್ ಮಾಡ್ತಕ್ಕಂಥದ್ದು, ಅದು ಕೂಡ ಒಳ್ಳೆ ಬಾಂಧವ್ಯ, ಅದು ಕೂಡ ಮದುವೆಗೆ ಎನ್ಕರೇಜ್ ಮಾಡ್ತಕ್ಕಂಥ ಮನೆ. 2, 7, 9, 11 ಮ್ಯಾರೇಜ್ ಕೊಡ್ತಕ್ಕಂಥ ಮನೆ. ಸೊ ಇದು ಪಾಸಿಟಿವ್ ಫ್ಯಾಕ್ಟ್ ಆಗಿತ್ತು. ಇನ್ನು ನೆಗೆಟಿವ್ ಫ್ಯಾಕ್ಟ್ ಬಗ್ಗೆ, ನೆಗೆಟಿವ್ ಅಂದ್ರೆ ಒಂದು ಡಾರ್ಕ್ ಸೈಡ್ ಬಗ್ಗೆ ಹೇಳ್ತೀನಿ. ಡಾರ್ಕ್ ಸೈಡ್ ಅಂದ್ರೆ ಏನೂ ಇಲ್ಲ ಸರ್, ಮದುವೆ ಡಿಲೇ ಆಗ್ತಾ ಇದೆ, ಮದುವೆ ಸಿಕ್ಕಾಪಟ್ಟೆ ಡಿಲೇ ಆಗ್ತಾ ಇದೆ. ಮದುವೆ ಡಿಲೇ ಆಗಕ್ಕೆ ಕಾರಣ ಏನು ವೀಕ್ಷಕರೇ? ಮದುವೆ ಡಿಲೇ ಆಗಕ್ಕೆ ಕಾರಣ ಏನು ಅಂದ್ರೆ, ನನಗೆ ಇಷ್ಟು ಮನೆ ಹೇಳಿದೆ. 2ನೇ ಮನೆ ಮದುವೆ ಕೊಡುತ್ತೆ, 7ನೇ ಮನೆ ಮದುವೆ ಕೊಡುತ್ತೆ, 9ನೇ ಮನೆ ಮದುವೆ ಕೊಡುತ್ತೆ, 11ನೇ ಮನೆ ಮದುವೆ ಕೊಡುತ್ತೆ ಅಂತ ಹೇಳಿದೆ. ಈ ಮನೆಗೆ ವ್ಯಯಸ್ಥಾನ 11ನೇ ಮನೆಗೆ ವ್ಯಯಸ್ಥಾನ 10ನೇ ಮನೆ ಡಿಲೇ ಇನ್ ಮ್ಯಾರೇಜ್. 9ನೇ ಮನೆಗೆ ವ್ಯಯಸ್ಥಾನ 8ನೇ ಮನೆ ಡಿಲೇ ಇನ್ ಮ್ಯಾರೇಜ್. 7ನೇ ಮನೆಗೆ ವ್ಯಯಸ್ಥಾನ 6ನೇ ಮನೆ ಡಿಲೇ ಇನ್ ಮ್ಯಾರೇಜ್. 2ನೇ ಮನೆಗೆ ವ್ಯಯಸ್ಥಾನ 1ನೇ ಮನೆ ಡಿಲೇ ಇನ್ ಮ್ಯಾರೇಜ್. 1, 6, 8, 10 ಈ ಕಾಂಬಿನೇಷನ್ ಡಿಲೇ ಇನ್ ಮ್ಯಾರೇಜ್. ಈ ಮನೆಗಳು ಏನಾದ್ರೂ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ರನ್ ಆಗ್ತಾ ಇದ್ರೆ ತುಂಬಾ ಕಷ್ಟದಿಂದ ಸೆಟ್ ಆಗ್ತಕ್ಕಂಥದ್ದು, ತುಂಬಾ 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 ಕಷ್ಟದಿಂದ ಸೆಟ್ ಆಗ್ತಕ್ಕಂಥ ಕಾಂಬಿನೇಷನ್. ಅದೇನಾದ್ರೂ ಸಿಕ್ಕಾಪಟ್ಟೆ 10ನೇ ಮನೆ, ಸಿಕ್ಕಾಪಟ್ಟೆ 6ನೇ ಮನೆ, ಅದು 6, 10 ಇತ್ತು ಅಂದ್ರೆ ಅದು ಯಾರು ತೋರಿಸಿದ್ರು ಬೇಡ ಅಂತಾರೆ. 6ನೇ ಮನೆ 10ನೇ ಮನೆ.
ಇನ್ನ ಒಂದನೇ ಮನೆ ಅದು ಒಂಟಿಯಾಗಿರಕ್ಕೆ ಇಷ್ಟಪಡ್ತಕ್ಕಂಥ ಮನೆ. ಒಂದನೇ ಮನೆ ಅಂತಂದ್ರೆ ಬೇಡ ಮದುವೆ ಯಾಕೆ ಬೇಕು ಮದುವೆ, ನಾನೇ ಜೀವನ ನಡೆಸ್ತೀನಿ, ನಾನು ಬಂದಿರೋದು ಒಬ್ಬನೇ ಹೋಗೋದು ಒಬ್ಬನೇ, ನಂದು ಜೀವನ ನಾನೇ ನೋಡ್ಕೋತೀನಿ, ನಾನೇ ಜೀವನ ನಡೆಸ್ತೀನಿ, ನನಗೆ ಯಾರು ಬೇಕಾಗಿಲ್ಲ, ಐ ಆಮ್ ಇಂಡಿಪೆಂಡೆಂಟ್ ಆಗಿರ್ತೀನಿ. ಒಂದನೇ ಮನೆ. ಇನ್ನ ಎಂಟನೇ ಮನೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸಪರೇಷನ್ನು, ಯಾವುದಕ್ಕೂ ರಿಜೆಕ್ಟ್ ಮಾಡ್ತಕ್ಕಂಥದ್ದು, ರಿಜೆಕ್ಷನ್ ಆಗ್ತಕ್ಕಂಥದ್ದು, ಅದೆಲ್ಲ ಎಂಟನೇ ಮನೆ ವೀಕ್ಷಕರೇ. ಓಕೆ, ನಾನಿಲ್ಲಿ ಎಂಟನೇ ಮನೆ ಬಗ್ಗೆ ಮಾತಾಡ್ತಾ ಇದ್ದೆ ವೀಕ್ಷಕರೇ. ಎಂಟನೇ ಮನೆ ಏನ್ ಮಾಡುತ್ತೆ ಅಂದ್ರೆ ರಿಜೆಕ್ಷನ್ಸ್ ಅಂತ ಕರಿತೀವಿ. ರಿಜೆಕ್ಷನ್ಸ್ಗೆ ಒಳಗಾಗ್ತಕ್ಕಂಥದ್ದು. ಲೈಕ್ ಸರ್, ಹೆಣ್ಣು ನೋಡ್ತಾ ಇದೀವಿ, ಗಂಡು ನೋಡ್ತಾ ಇದೀವಿ, ಒಂದು ಸೆಟ್ ಆಗ್ತಾ ಇಲ್ಲ, ನೋಡ್ಕೊಂಡು ಬರ್ತೀವಿ ಸರ್, ಏನೋ ಗೊತ್ತಿಲ್ಲ, ವಿ ಆರ್ ಸಾರಿ. ಈ ತರ ರಿಜೆಕ್ಷನ್ಸ್ ಕೊಡ್ತಕ್ಕಂಥದ್ದೆಲ್ಲ ಎಂಟನೇ ಮನೆ. ಯಾಕಂದ್ರೆ ಒಂಬತ್ತನೇ ಮನೆಗೆ ವ್ಯಸ್ಥಾನ ಎಂಟನೇ ಮನೆ. ಮತ್ತೆ ಇವಾಗ ಏಳನೇ ಮನೆಗೆ ಬರೋಣ. ಏಳನೇ ಮನೆಗೆ ವ್ಯಸ್ಥಾನ ಆರನೇ ಮನೆ. ಅದು ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್, ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್, ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇನ್ ಮ್ಯಾರಿಟಲ್ ಲೈಫ್. ಮ್ಯಾರೇಜ್ ಲೈಫಲ್ಲಿ ಒಂದು ಸ್ವಲ್ಪ ಆಸಕ್ತಿ ಕಡಿಮೆ, ಇದೊಂದು ವಿಚಾರ. ಇನ್ನ ಎರಡನೇ ಮನೆ. ಎರಡನೇ ಮನೆಗೆ ವ್ಯಸ್ಥಾನ ಒಂದನೇ ಮನೆ. ಅದು ಒಂಟಿಯಾಗಿರ್ತಕ್ಕಂಥದ್ದು, ಒಂಟಿ ಇರ್ತಕ್ಕಂಥ ಬಯಸ್ತಕ್ಕಂಥದ್ದು. ಈ ಮನೆಗಳು ಬಂದ್ರೆ ಮದುವೆ ಡಿಲೇ ಆಗುತ್ತೆ ವೀಕ್ಷಕರೇ. ಒಂದನೇ ಮನೆ, ಆರನೇ ಮನೆ, ಎಂಟನೇ ಮನೆ, ಹತ್ತನೇ ಮನೆ. ಇನ್ನೊಂದು ಒಂದು ಪಾಯಿಂಟ್ ಟು ಬಿ ನೋಟೆಡ್ ಇಲ್ಲಿ, ಮೂರನೇ ಮನೆ ಅದು ಒಂದು ಸ್ವಲ್ಪ ಮೈಲ್ಡ್ ಮೆಲಿಫಿಕ್ ಮನೆ. ಮೂರನೇ ಮನೆ ಮದುವೆಗೆ ಅದೊಂದು ಸ್ವಲ್ಪ ಮೈಲ್ಡ್ ಆಗಿ ಮೆಲಿಫಿಕ್ ಮನೆ. ಅದು ಯಾಕೆ ಇದನ್ನ ನಾವು ಮೈಲ್ಡ್ ಮೆಲಿಫಿಕ್ ಮನೆ ಅಂತ ಕರಿತೀವಿ ಅಂದ್ರೆ, ಮೂರನೇ ಮನೆ ಮಾತುಕತೆಯಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಮೂರನೇ ಮನೆ. ಅದು ಗುಡ್ ಪಾಯಿಂಟ್. ಅದೇ ಮಾತುಕತೆಯಿಂದ ಬ್ರೇಕ್ ಆಗ್ತಕ್ಕಂಥದ್ದು ಅಥವಾ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗ್ತಕ್ಕಂಥದ್ದು, ಈ ಸ್ಟೀರಿಯೋ ಟೈಪ್ಸ್ ಅಂತ ಕರಿತೀವಲ್ಲ, ಅದೆಲ್ಲ ಮೂರನೇ ಮನೆ ವೀಕ್ಷಕರೇ. ಏನ್ ಸ್ಟೀರಿಯೋ ಟೈಪ್ ಮಾತಾಡ್ತೀನಿ, ಎಲ್ಲೋ ಬ್ರೋಕರ್ ಏನೋ ನೋಡಕ್ ಬಿಟ್ಟಿರ್ತಾರೆ, ಹೆಣ್ಣು ನೋಡಪ್ಪ ಅಂತ ಯಾವ್ದೋ ಬ್ರೋಕರ್ಗೋ ಯಾವ ಏಜೆಂಟ್ಗೋ ಏನೋ ಒಂದು ಹೇಳಿರ್ತಾರೆ. ಅವರು ಕೆಟ್ಟದಾಗಿ ಕುಟುಂಬದ ಬಗ್ಗೆ ಮಾತಾಡ್ತಕ್ಕಂಥದ್ದು, ಆ ಒಂದು ಹುಡುಗನ ಕುಟುಂಬದ ಬಗ್ಗೆ, ಹುಡುಗಿ ಕೂಡ ಏನೋ ಒಂದು ಕೆಟ್ಟದಾಗಿ ಏನೋ ಮಾತಾಡ್ತಕ್ಕಂಥದ್ದು. ಇವ್ರು ಹಿಂಗಿಲ್ಲ, ಇವ್ರ ಕುಟುಂಬದವ್ರು ಹಂಗಿದ್ರಂತೆ, ಇವ್ರು ಹಂಗಿದ್ರಂತೆ, ಏನೇನೋ ಮಾತಾಡ್ಬಿಟ್ಟು ಮದುವೆ ಬ್ರೇಕ್ ಆಗ್ತಕ್ಕಂಥದ್ದು ಮೂರನೇ ಮನೆ. ಅದೇ ಮೂರನೇ ಮನೆ ಮಾತುಕತೆಯಿಂದ ಸೆಟ್ ಆಗ್ತಕ್ಕಂಥದ್ದು. ನಾವು ಚೆನ್ನಾಗಿ ನೋಡ್ಕೋತೀವಿ, ಎಷ್ಟೇ ಕಷ್ಟ ಆದ್ರೂ ನಾನು ಇದು ಮಾಡ್ತೀವಿ, ಅದು ಮಾಡ್ತೀವಿ, ನಾವು ಸ್ಪಂದಿಸ್ತೀವಿ. ಮೂರನೇ ಮನೆ ಮಾತುಕತೆಯಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು, ಅದೇ ಮಾತುಕತೆಯಿಂದ ಮದುವೆ ಬ್ರೇಕ್ ಆಗ್ತಕ್ಕಂಥದ್ದು ಮೂರನೇ ಮನೆ. ಬೋತ್ ದ ಸಿನಾರಿಯೋಸ್. ಇನ್ನ ಹನ್ನೆರಡನೇ ಮನೆ. ಹನ್ನೆರಡನೇ ಮನೆ ವೀಕ್ಷಕರೇ, ಅದು ಹೆಂಗೆ ಅಂದ್ರೆ ಅದು ಸ್ವಲ್ಪ ಆಸಕ್ತಿ ಕಡಿಮೆ. ಹನ್ನೆರಡನೇ ಮನೆ ಅದು ಒಂದ್ ಸ್ವಲ್ಪ ಆಧ್ಯಾತ್ಮಿಕದ ಕಡೆ ಇರುತ್ತೆ, ಇಲ್ಲಾಂದ್ರೆ ಅದು ಒಂಚೂರು ಡಿಲೇ ಕೊಡ್ತಾನೆ ಇರುತ್ತೆ. ಹನ್ನೆರಡನೇ ಮನೆ ಯಾವ ತರ ಡಿಲೇ ಮಾಡುತ್ತೆ ಅಂದ್ರೆ, ಸಾರ್ ಮದುವೆ ಆಗ್ಬಿಟ್ಟೆ ಸಾರ್, ನನಗೆ ಮ್ಯಾರೇಜ್ ಲೈಫ್ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಬ್ರಿಗೊಬ್ರು ನಾವು ಮಾತಾಡಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನಾನೆಲ್ಲ ಇರ್ತೀನಿ ಅವರೆಲ್ಲ ಇರ್ತಾರೆ, ಈ ತರ ಕೊಡ್ತಕ್ಕಂಥದ್ದು ಹನ್ನೆರಡನೇ ಮನೆ. ಯಾಕಂದ್ರೆ ಏಳನೇ ಮನೆ ಅಂದ್ರೆ ಮದುವೆ ಅಂತ ಹೇಳಿದೆ, ಏಳನೇ ಮನೆ ಲಗ್ನ ಮಾಡ್ಕೊಳ್ಳಿ, ಏಳನೇ ಮನೆಗೆ ಆರನೇ ಮನೆ ಹನ್ನೆರಡನೇ ಮನೆ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, 6 ಅಂತ ಬಂದಾಗ, ಸೊ ಹನ್ನೆರಡನೇ ಮನೆ ಅಫ್ಕೋರ್ಸ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಮಾತು ಬಿಡ್ತಕ್ಕಂಥದ್ದು, ಅಥವಾ ಬಿಫೋರ್ ಮ್ಯಾರೇಜ್ ಅಂತ ತಗೊಂಡಾಗ ಅಲ್ಲೂ ಕೂಡ ಮದುವೆನ ಡಿಲೇ ಮಾಡ್ತಕ್ಕಂಥದ್ದು ಹನ್ನೆರಡನೇ ಮನೆ. ಸೊ ಎಂಟನೇ ಮನೆ, ಹನ್ನೆರಡನೇ ಮನೆ ಮ್ಯಾರೇಜ್ ಲೈಫ್ಗೆ ಗುಡ್ ಅಂತ ಹೇಳ್ತಾರೆ, ಬಟ್ ಅದೊಂದು ಏಜ್ ತನಕ ಇಟ್ ಇಸ್ ನಾಟ್ ಎ ಗುಡ್. ಹನ್ನೆರಡನೇ ಮನೆ ಹೌದು ಬೆಡ್ ಪ್ಲೇಜರ್ ಅಂತ ಕರಿತೀವಿ, ಹೌದು ನಿಜ, ಆದ್ರೆ ದಯವಿಟ್ಟು ಅದನ್ನ ಒಂದು ಏಜ್ ರೀತಿ ತಗೊಳ್ಳಿ ಅಂತ. ಎಂಟನೇ ಮನೆ, ಹನ್ನೆರಡನೇ ಮನೆನ ಒಂದು ಏಜ್ ರೀತಿ ನೋಡ್ಬಿಟ್ಟು ತಗೊಳ್ಳಿ ಅಂತ. ಎಂಟನೇ ಮನೆ ಅಂದ್ರೆ ಲೈಕ್ ಏನ್ ಕರಿತೀವಿ ಅಂದ್ರೆ, ಎಂಟನೇ ಮನೆ ಅದು ಕೂಡ ಬೆಡ್ ಪ್ಲೇಜರ್ ಅಂತ ಕರಿತೀವಿ. ಎಂಟನೇ ಮನೆ ಅಂದ್ರೆ ಅಪೋಸಿಟ್ ಪರ್ಸನ್ ಅವೊಂದು ರಿಸೋರ್ಸ್ ಅಂತ ಕರಿತೀವಿ. ಬಟ್ ಆದ್ರೆ ಅದೇ ಎಂಟನೇ ಮನೆ ಸಪರೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಕಿರಿಕಿರಿ, ಅಬ್ಯೂಸು, ಇದಕ್ಕೆಲ್ಲ ಕಾರಣ ಆಗುತ್ತೆ ವೀಕ್ಷಕರೇ ಎಂಟನೇ ಮನೆ. ಸೊ ಇನ್ನೊಂದು ವಿಚಾರ, ಮದುವೆ ಕಾಂಬಿನೇಷನ್ ಇಲ್ಲ ಅಂದ್ರೂ ಮದುವೆ ಕೊಡ್ತಕ್ಕಂಥ ಗ್ರಹ ಶುಕ್ರ. ಕಾಂಬಿನೇಷನ್ ಇಲ್ಲಪ್ಪ, ಮದುವೆ ಆಗೋ ಕಾಂಬಿನೇಷನ್ ಇಲ್ಲ, ಆದ್ರೂ ಬೈ ಡಿಫಾಲ್ಟ್ ಮದುವೆ ಕೊಡ್ತಕ್ಕಂಥ ಗ್ರಹ ಬಂದ್ಬಿಟ್ಟು ಶುಕ್ರ ಗ್ರಹ. ಅದರ ದಶಾಭುಕ್ತಿ ಅಂತರ್ಭುಕ್ತಿ ಬಂದಾಗ ಅದು ಒಂದು ರಿಲೇಶನ್ಶಿಪ್, ಈ ತರ ಒಂದು ರಿಲೇಶನ್ಶಿಪ್ಗೆ, ಮ್ಯಾರೇಜ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಗ್ರಹ ಶುಕ್ರ ಗ್ರಹ. ಕಾಂಬಿನೇಷನ್ ಇಲ್ಲ ಅಂದ್ರೂ. ಆದರೆ ಮ್ಯಾರೇಜ್ ಲೈಫ್ ಬಗ್ಗೆ ಅದು ಗ್ಯಾರಂಟಿ ಕೊಡಲ್ಲ. ಶುಕ್ರ ಹೇಳ್ತಕ್ಕಂಥದ್ದು ಇಷ್ಟೇ, ನೋಡಪ್ಪ ನಿನಗೆ ಮದುವೆ ಕಾಂಬಿನೇಷನ್ ಇಲ್ಲ, ಆದ್ರೂ ನಾನು ನಿನಗೆ ಮದುವೆ ಕೊಡ್ತೀನಿ, ಆದ್ರೆ ಮ್ಯಾರೇಜ್ ಲೈಫ್ ನಾನು ಗ್ಯಾರಂಟಿ ಕೊಡೋದಿಲ್ಲ. ಮ್ಯಾರೇಜ್ ಲೈಫ್ ಹೀಗೆ ಇರುತ್ತೆ, ಐ ಕಾಂಟ್ ಗ್ಯಾರಂಟಿ. ಮನಸ್ಥಿತಿ. ಓಕೆ, ಸೊ ಇದು ಒಂದು ಎಪಿಸೋಡ್ ಆಗಿತ್ತು. ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೊಂದಿಷ್ಟು ನಾನು ಮನೆಗಳ ಬಗ್ಗೆ ಮಾತಾಡ್ತೀನಿ. ಲೈಕ್ ಮ್ಯಾರೇಜ್ ಲೈಫ್ ಅಲ್ಲಿ ಟ್ರಬಲ್ ಕೊಡ್ತಕ್ಕಂಥ ಮನೆಗಳು, ಆಮೇಲೆ ಮ್ಯಾರೇಜ್ ಮುರಿದು ಬೀಳ್ತಕ್ಕಂಥದ್ದು, ಬ್ರೇಕ್ ಆಗ್ತಕ್ಕಂಥದ್ದು,
ಲೀಗಲ್ ಆಗಿ ಸಪರೇಷನ್ ಆಗ್ತಕ್ಕಂಥದ್ದು, ಅದ್ರ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಎಲ್ಲ ನನ್ನ ಕಸ್ಬು ಪೀಪಲ್ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.